ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು RTGS ಫಾರ್ಮನ್ನು ಯಾವ ರೀತಿಯಾಗಿ ನೀಟಾಗಿ ನೀವು ತುಂಬುವುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸ್ಕಿಪ್ ಮಾಡಿದರೆ ಯಾವುದೇ ರೀತಿಯಾಗಿ ಅರ್ಥ ಆಗಲ್ಲ, ಆದ್ದರಿಂದ ಪೂರ್ತಿ ಸ್ಕಿಪ್ ಮಾಡಬೇಡಿ. ಬನ್ನಿ ಯಾವ ರೀತಿಯಾಗಿ ನಾವು ಫಾರ್ಮನ್ನು ತುಂಬುವುದು ಅಂತ ನೋಡೋಣ. ಮೊದಲನೇದಾಗಿ ನೀವು ನೋಡ್ಬೋದು, ಈ ರೀತಿಯಾಗಿ ಒಂದು ಬ್ಯಾಂಕ್ ಆಫ್ ಬರೋಡಾದ ಫಾರ್ಮ್ ಅನ್ನೋದು ಇದೆ. ಇದರಲ್ಲಿ ನೀವು ಹಲವಾರು ರೀತಿಯ ಆಪ್ಷನ್ಸ್ಗಳನ್ನು ಇರುತ್ತೆ. ಆದ್ದರಿಂದ ಇದನ್ನು ನೀಟಾಗಿ ಒಮ್ಮೆ ಫಾರ್ಮನ್ನು ನೋಡ್ಕೊಳ್ಳಿ. ಇದರಲ್ಲಿ ಹಿಂದಿ ಕನ್ನಡ ಎರಡು ಇರುತ್ತೆ. ನೀವು ಬ್ಯಾಕ್ನಲ್ಲಿ ಬರೆದರೆ ಹಿಂದಿ ಇರುತ್ತೆ, ಇಲ್ಲಿ ಫ್ರಂಟಲ್ಲಿ ಇಂಗ್ಲೀಷ್ ಇರುತ್ತೆ, ಕನ್ನಡ ಇರೋಂಗಿಲ್ಲ. ಇಲ್ಲಿ ಫಸ್ಟ್ನೇದೊಂದು ಬ್ರಾಂಚ್ ನೇಮ್ ಇದೆ. ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಗೋಕಾಕ್ ಇದೆ ನಂದು. ಆ ಒಂದು ಬೇಸ್ ಬ್ರಾಂಚ್ ಅಂದರೆ ನಿಮ್ಮ ಅಕೌಂಟ್ ಎಲ್ಲಿದೆ ನೋಡಿ, ಆ ಒಂದು ಬ್ರಾಂಚ್ ನೇಮ್ ಹಾಕಿ. ನೆಕ್ಸ್ಟ್ ಒಂದು ಯಾವ ಒಂದು ತಾರೀಕಿನಲ್ಲಿ ನೀವು ಅಂದರೆ ಇವತ್ತು 10 ತಾರೀಕಲ್ಲ, ಇವತ್ತು 10 ತಾರೀಕು ಆ ಒಂದು ಡೇಟನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬೇಸ್ ಬ್ರಾಂಚ್ ಅಂದರೆ ನಿಮ್ಮ ಒಂದು ಬ್ರಾಂಚ್ ಯಾವುದಿದೆ ನೋಡಿ, ಆ ಒಂದು ಬ್ರಾಂಚನ್ನು ಇಲ್ಲಿ ಎಂಟರ್ ಮಾಡ್ಕೋಬೇಕು. ಅಂದರೆ ಈ ಅಕೌಂಟ್ ಇದೆ ನೋಡಿ ನಿಮ್ಮದು, ಆ ಅಕೌಂಟ್ ಯಾವ ಒಂದು ಬ್ಯಾಂಕ್ದಿದೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಅಂದರೆ ಈ ಅಡ್ರೆಸ್ ಇರುತ್ತೆ, ಬ್ಯಾಂಕ್ ಗೋಕಾಕು, ಬೆಳಗಾಮು, ಈ ರೀತಿಯಾಗಿ ಒಂದು ತಾಲೂಕಲ್ಲಿ ಬೇಸ್ ಬ್ರಾಂಚ್ ಇರುತ್ತೆ. ಅದೇ ರೀತಿ ನಿಮ್ಮ ಬೇಸ್ ಬ್ರಾಂಚ್ ಅಕೌಂಟ್ ನಂಬರ್ ಕೂಡ ಇರುತ್ತೆ. ಇಲ್ಲಿ ಅಕೌಂಟ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ, ಬರೆದುಕೊಳ್ಳಿ. ನೀಟಾಗಿ ನಿಮ್ಮ ಒಂದು ಅಕೌಂಟ್ ನಂಬರನ್ನು ನೋಡಿ ಬರ್ಕೊಳ್ಳಿ. ನೆಕ್ಸ್ಟ್ ಅಂದರೆ ನಿಮ್ಮ ನೇಮನ್ನು ಇಲ್ಲಿ ಬರೀಬೇಕಾಗತ್ತೆ. ಅಕೌಂಟಲ್ಲಿ ಯಾವ ರೀತಿ ಇದೆ ನೋಡಿ, ಆ ರೀತಿಯಾಗಿ ನಿಮ್ಮ ಒಂದು ಹೆಸರನ್ನು ಇಲ್ಲಿ ಬರೆದುಕೊಳ್ಳಿ. ನೆಕ್ಸ್ಟ್ ಇಲ್ಲಿ RTGS ಫ್ಲೇವರಿಂಗ್ ಅಂದರೆ ನೀವು ಯಾರಿಗೊಂದು RTGS ಮಾಡ್ತಾಯಿದ್ದೀರಾ ಅವರ ಒಂದು ಬ್ಯಾಂಕ್ ನೇಮನ್ನು ಬರ್ಕೊಳ್ಳಿ. ಇದರಲ್ಲಿ ನಾನು KVG ಬ್ಯಾಂಕಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ, ಆದ್ದರಿಂದ KVG ಅಂತ ಬರ್ಕೊತೀನಿ. ಇದು ಬೇಸ್ ಬ್ರಾಂಚ್ ಬ್ಯಾಂಕ್ ನೇಮ್ ಮತ್ತು ಇದು ಯಾವ ಊರಲ್ಲಿದೆ ನೋಡಿ, ಆ ಒಂದು ಹೆಸರನ್ನು ಬರೀಬೇಕಾಗುತ್ತೆ. ಅವರ ಒಂದು ಏನಿರುತ್ತೆ ನೋಡಿ ಪಾಸ್ಬುಕ್, ಅದರಲ್ಲಿ ನೀಟಾಗಿ ಇರುತ್ತೆ. ಅದೇ ರೀತಿಯಲ್ಲಿ ಒಂದು IFSC ಕೋಡ್ ಬರುತ್ತೆ, ಆ ಒಂದು ಕೋಡನ್ನು ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಅಂತ ಬರ್ತದೆ, ಅದು ನೀಟಾಗಿ ಬರ್ಕೊಳ್ಳಿ IFSC ಕೋಡ್. ನೆಕ್ಸ್ಟ್ ಬೆನಿಫಿಷಿಯರಿ ಅಕೌಂಟ್ ನಂಬರ್, ಇಲ್ಲಿ ಅವರ ಒಂದು ಅಕೌಂಟ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಅಂದರೆ KVG ಬ್ಯಾಂಕ್ ಅಕೌಂಟ್ ನಂಬರನ್ನು ಬರ್ಕೊಳ್ಳಿ. ಕೆಳಗೆ ಬೆನಿಫಿಷಿಯರಿ ನೇಮ್ ಅಂದರೆ ಅವರ ಒಂದು ಹೆಸರನ್ನು ಇಲ್ಲಿ ಬರೀಬೇಕಾಗುತ್ತೆ. ಕೆಳಗೆ ಬಂದು ಅವ್ರದ್ದು ಅಕೌಂಟ್ ಟೈಪ್ ಅಂದರೆ SP ಇದೆಯಾ ಅಂದರೆ CD ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. CA ಅಂದರೆ ಕರೆಂಟ್ ಅಕೌಂಟ್ ಇದೆಯಾ, ಯಾವ ಒಂದು ಅಕೌಂಟ್ ಇದೆ ನೋಡಿ, ಆ ಒಂದು ಅಕೌಂಟನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ಅವರ ಹೆಸರನ್ನು ಇಲ್ಲಿ ನೀವು ಕೆಳಗೆ ಬರೀಬೇಕು. ಅಂದರೆ ಪಾಸ್ಬುಕ್ನಲ್ಲಿ ಇರುತ್ತೆ ಅವರ ಹೆಸರು, ಆ ರೀತಿ ಬರೀ, ಯಾವುದೋ ಒಂದು ಬೇರೆ ಹೆಸರು ಬರೀಬಾರ್ದು. ಇಲ್ಲಿ ಗುರು SK ಅಂತ ಒಂದು ಹೆಸರಿದೆ. ಕೆಳಗೆ ಬಂದು ಎಷ್ಟು ಒಂದು ಅಮೌಂಟ್ ಇದೆ ನೋಡಿ, ಆ ಒಂದು ಅಮೌಂಟನ್ನು ಎಂಟ್ರ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಇದು 1 ಲಕ್ಷ ಇದೆ, 1 ಲಕ್ಷ ಮಾಡ್ಕೊತೀನಿ. ಎಕ್ಸ್ಚೇಂಜ್ ಅಮೌಂಟ್ 0 ಇರಲಿ, ಇದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಟೋಟಲ್ ಆಗಿ 1 ಲಕ್ಷ ಅಂತ ಬರ್ಕೊಳ್ಳಿ. ಕೆಳಗೆ ನೋಡ್ಬೋದು ನೀವು, ಇಲ್ಲಿ ಒಂದು ಅಕ್ಷರದಲ್ಲಿ ನೀವು ಬರೀಬೇಕಾಗುತ್ತೆ. ಅಂದರೆ ಎಷ್ಟು ಅಮೌಂಟ್ ಇದೆ ನೋಡಿ, 1 lakh ಅಂತೇಳಿ ನೀವು ಅಕ್ಷರದಲ್ಲಿ ನೀಟಾಗಿ ಬರ್ಕೊಳ್ಳಿ. ಇದಾದ ನಂತರ ಇದನ್ನು ಫಸ್ಟ್ ಪೇಜ್ ಬಿಡಿ. ಮತ್ತು ಇದೇ ರೀತಿಯಾಗಿ ನೀವು ಸೆಕೆಂಡ್ ಅಂದರೆ ಈಚೆಗಡೆ ಸೈಡು 2 ಕಾಪಿ ಇರುತ್ತೆ, ನೀಟಾಗಿ ಈಚೆಗಡೆ ಬರೀಬೇಕಾಗುತ್ತೆ. ಇದರಲ್ಲಿ ಕೂಡ ಬ್ರಾಂಚ್ ಬರ್ಕೊಳ್ಳಿ. ಅಂದರೆ ನಿಮ್ಮ ಅಕೌಂಟ್ ಯಾವಿದೆ ನೋಡಿ, ಆ ಒಂದು ಬ್ರಾಂಚನ್ನು ಬರ್ಕೊಳ್ಳಿ. ಬ್ಯಾಂಕ್ ಆಫ್ ಬರೋಡಾ ಗೋಕಾಕ್. ನೆಕ್ಸ್ಟ್ ಡೇಟ್ ಹಾಕಿ. ಇದರಲ್ಲಿ ಯಾವುದೇ ರೀತಿ ನೀವು ತಪ್ಪನ್ನು ಮಾಡಬೇಡಿ, ನೋಡ್ಕೊಳ್ಳಿ ನೀಟಾಗಿ. ಡೇಟ್ ಯಾವುದು ಇದೆ ನೋಡಿ, ಆ ಒಂದು ಡೇಟ್ ಹಾಕಿ. ಇದರಲ್ಲಿ ಟೈಮಿಂಗ್ ಕೇಳುತ್ತೆ, ಅದನ್ನೇನು ಬರೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು RTGS ಮಾಡ್ಬೇಕಾದ್ರೆ ಎಷ್ಟು ಇರಬೇಕು ರೊಕ್ಕ, ಅಥವಾ ನಿಫ್ಟಿ ಮಾಡ್ಬೇಕಾರೆ. ಅಂದರೆ RTGS ಮಾಡ್ಬೇಕಾದ್ರೆ ನೀವು 50,000 ಮೇಲೆ ಇರಬೇಕಾಗುತ್ತೆ. ನಿಫ್ಟಿ ಅಂದರೆ 50,000ಗಿಂತ ಕೆಳಗಿರುತ್ತೆ. ಅದನ್ನು ಇಲ್ಲಿ ನೋಡಿ ನೀಟಾಗಿ. ನೆಕ್ಸ್ಟ್ ಇಲ್ಲಿ ಚೆಕ್ ನಂಬರನ್ನು ಎಂಟರ್ ಬರ್ಕೋಬೇಕಾಗುತ್ತೆ. ಅಂದರೆ ಇದರಲ್ಲಿ ನೀವು RTGS ಮಾಡ್ಬೇಕಾದ್ರೆ ಚೆಕ್ ಅನ್ನೋದು ಬೇಕಾಗುತ್ತೆ. ಇಲ್ಲಾಂದರೆ ನೀವು ನೋಟನ್ನು ಎಂಟರ್ ಮಾಡ್ಕೋತೆ, ಅದಕ್ಕೊಂದು ಪ್ರೊಸೀಜರ್ ಬೇರೆ ಇರುತ್ತೆ. ನೋಟನ್ನು ಆಲ್ಮೋಸ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನಿಮ್ಮ ಒಂದು ಚೆಕ್ ಇದ್ದರೆ ನಡೆಯುತ್ತೆ. ಆಲ್ಮೋಸ್ಟ್ ಎಲ್ಲ ಚೆಕ್ ಕೇಳ್ತಾರೆ. ಇಲ್ಲಿ ಚೆಕ್ ನಂಬರನ್ನು ಬರ್ಕೋಬೇಕಾಗತ್ತೆ. ಚೆಕ್ನಲ್ಲಿರುವ ಅಮೌಂಟ್ ಬರ್ಕೊಳ್ಳಿ. ಕೆಳಗೆ ಟೋಟಲ್ ಅಮೌಂಟ್ ಇದೆ ನೋಡಿ, ಅಲ್ಲಿ ಒಂದು ಎಷ್ಟಿದೆ ನೀವು ಒಂದು RTGS ಮಾಡೋ ಅಮೌಂಟ್ ಅದನ್ನು ಎಂಟರ್ ಮಾಡ್ಕೊಳ್ಳಿ.
ಮೇಲೆ ಇಲ್ಲಿ ಚೆಕ್ ನಂಬರನ್ನು ಬರ್ಕೋಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಕೆಳಗೆ ಬಂದು ಟೋಟಲ್ ಅಮೌಂಟು, ಮತ್ತು ಟೋಟಲ್ ಅಮೌಂಟ್ನಲ್ಲಿ ಕೂಡ 1 ಲಕ್ಷ ಅಂತ ಬರ್ಕೋಬೇಕಾಗುತ್ತೆ. ಇಲ್ಲಿ ರುಪೀಸ್ ಬರ್ಕೋಬೇಕು, ಅದರ ಆಚೆ ಪೈಸೆ ಅಂತ ಬರಬೇಕು. ಅದರಿಂದ ಈ ರೀತಿ ನಾನು ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬೇಸ್ ಬ್ರಾಂಚ್, ಅಂದರೆ ನಿಮ್ಮ ಒಂದು ಯಾವುದು ಬ್ಯಾಂಕ್ ಇದೆ ನೋಡಿ, ಅಂದರೆ ಅಕೌಂಟ್ ಹೋಲ್ಡರ್ದು, ಅಂದರೆ ಈಗ ನೀವು ಯಾರಿಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ನೋಡಿ, ನಿಮ್ಮ ಒಂದು ಅಕೌಂಟ್ ಇಲ್ಲಿ ಬರ್ಕೋಬೇಕಾಗುತ್ತೆ. ಮೊದಲನೇದಾಗಿ ಫಸ್ಟ್ ಪಾರ್ಟಿ. ಸೆಕೆಂಡ್ ಅವರ ಅಕೌಂಟ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ಈಸ್ಗಳಿ ಪೇಜ್ನಲ್ಲಿ ನಾವು ಬರೆದಿದ್ವಲ್ಲ, ಅದೇ ಒಂದು ನಂಬರನ್ನು ನೋಡಿ ನೀಟಾಗಿ ಎಂಟ್ರ್ ಮಾಡ್ಕೊಳ್ಳಿ, ಬರೆದುಕೊಳ್ಳಿ. ನೆಕ್ಸ್ಟ್ ಅವರ ಒಂದು ನೇಮು ಬರ್ಕೊಳ್ಳಿ. ಕೆಳಗೆ ಒಂದು ಬೆನಿಫಿಷಿಯರಿ ಡೀಟೇಲ್ಸ್ ಅಂತ ಬರುತ್ತೆ, ಅಂದರೆ ನೀವು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಿ ನೋಡಿ ಅವರ ಒಂದು ಡೀಟೇಲ್ಸನ್ನು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ಅವ್ರದ್ದು ಒಂದು ಬ್ರಾಂಚ್ ಯಾವುದು ಇದೆ ನೋಡಿ ಬ್ಯಾಂಕು, ಆ ಒಂದು ಬ್ಯಾಂಕ್ ಹೆಸರನ್ನು ಬರೀರಿ ಮತ್ತು ಅದು ಬ್ರಾಂಚ್ ಎಲ್ಲಿದೆ ಅದನ್ನು ಕೆಳಗೆ ಬರ್ಕೋಬೇಕಾಗುತ್ತೆ. ಅದರಲ್ಲಿ ಏನಾದರೂ ಒಂದು ಹೆಸರಿದ್ದು ಅವ್ರ ಬ್ರಾಂಚ್ ನೇಮ್ ಅಂತ ಬರುತ್ತೆ, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಕೆಳಗೆ ಅವರ ಒಂದು IFSC ಕೋಡನ್ನು ಬರ್ಕೋಬೇಕಾಗುತ್ತೆ, ಪಾಸ್ಬುಕ್ನಲ್ಲಿ ಇರುತ್ತೆ, ಅಥವಾ ಅವರ ಒಂದು ಏನಾದರೂ ಚೆಕ್ ಅಥವಾ ಏನಾದರೂ ಕಳಿಸಿದರೆ ಅದರಲ್ಲಿ ಕೂಡ ಇರುತ್ತೆ IFSC ಕೋಡು, ನೋಡಿಕೊಂಡು ನೀಟಾಗಿ ಬರ್ಕೊಳ್ಳಿ. ಕೆಳಗೆ ಯಾವುದೋ ಒಂದು ಅಕೌಂಟ್ ನಂಬರ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಅವರ ಒಂದು ಅಕೌಂಟ್ ಯಾವ ರೀತಿ ಇದೆ, ಅಂದರೆ ಸೇವಿಂಗ್ಸ್ ಅಕೌಂಟಾ ಅಥವಾ ಕರೆಂಟ್ ಅಕೌಂಟಾ ಅಥವಾ ಓಡಿನ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ SB ಅನ್ನು ಸೆಲೆಕ್ಟ್ ಮಾಡಿದ್ದೀನಿ ನಾನು, ಅಂದರೆ ಸೇವಿಂಗ್ಸ್ ಅಕೌಂಟ್ ಇದೆ ಅದು, ಆದ್ದರಿಂದ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಬೆನಿಫಿಷಿಯರಿ ನೇಮ್ ಗುರು SK ಅಂತಿದೆ, ಅದನ್ನು ಬರಿತಾ ಇದ್ದೀನಿ. ನೆಕ್ಸ್ಟ್ ಅವ್ರಿಗೇನಾದ್ರು ನೀವು ಮೆಸೇಜ್ ಬರೋದು ಇಲ್ಲಿ ಬರಿಬೋದು, ಇದನ್ನು ಮ್ಯಾಂಡೇಟರಿ ಇರೋಂಗಿಲ್ಲ, ಓನ್ಲಿ ಫಾರ್ RTGS ಅಂತಿದೆ. ಅದು RTGS ಮ್ಯಾಟ್ರ್, ಅಂದರೆ 50,000 ಮೇಲಿದ್ದರೆ ಅದು ಬರ್ಕೋಬೋದು ಅಥವಾ ಬಿಡ್ಬೋದು, ಅದನ್ನು ಬರೀಬೇಕಂತೇನಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ ಅವರ ಒಂದು ಅಕೌಂಟ್ ನಂಬರನ್ನು ನೀವು ಎಂಟ್ರ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಟೈಮ್ ಇಮೇಲ್ ಏನು ಬರೆದಿರಲ್ಲ, ಅಂದರೆ ಯಾರಿಗೆ ಕಳಿಸ್ಬೇಕಲ್ಲ ಅವರದ ಒಂದು ನಂಬರ್ ಅಕೌಂಟ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀವು ಪ್ಲೀಸ್ ಫೋಟೋ ಅಟ್ಯಾಚ್ ಟು ಫಾರ್ ದ ನಿಫ್ಟಿ ಬೈ ಕ್ಯಾಶ್, ಅಂದರೆ ನೀವು ಏನಾದರೂ 50,000 ಒಳಗಿದ್ದು ಕ್ಯಾಶನ್ನು ಇದ್ದು ನೀವು ಕ್ಯಾಶ್ನಲ್ಲಿ ಏನಾದರೂ RTGS ಮಾಡ್ತಾ ಇದ್ದೀರ ಅಂದರೆ ಅದಕ್ಕೆ ನಿಮ್ಮ ಒಂದು ಫೋಟೋವನ್ನು ಹಚ್ಚಬೇಕಾಗತ್ತೆ. ಅದು ಅಷ್ಟೇ 20,000ದಿಂದ 50,000 ಇರಬೇಕಾಗತ್ತೆ, ಅಷ್ಟಿದ್ರೆ ಮಾತ್ರ ಇದು ನಿಫ್ಟಿ ಆಗುತ್ತೆ, ಆದರೆ ಫೋಟೋವನ್ನು ಹಚ್ಚಬೇಕಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಹೇಳಿದ್ದಾರೆ ಅವರು. ನೆಕ್ಸ್ಟ್ ಈಗ ಮತ್ತೊಮ್ಮೆ ನಿಮ್ಮ ಅಕೌಂಟ್ ನಂಬರನ್ನು ನೀವು ಬರ್ಕೋಬೇಕಾಗುತ್ತೆ. ಕೆಳಗೆ ಇನ್ನೊಂದು ಡೀಟೇಲ್ಸ್ ಇದೆ ಇಲ್ಲಿ, ನೆಕ್ಸ್ಟ್ ಈಗ ನಿಮ್ಮ ಅಕೌಂಟ್ ನಂಬರನ್ನು ಬರ್ಕೋಬೇಕಾಗುತ್ತೆ. ಈಗ ಮೇಲ್ ಫಸ್ಟ್ ಪಾರ್ಟಿ ನಾವು ಅಕೌಂಟ್ ನಂಬರ್ ಏನಿದೆ ನೋಡಿ ಆ ಒಂದು ಅಕೌಂಟ್ ನಂಬರ್, ಅಂದರೆ ಬ್ಯಾಂಕ್ ಆಫ್ ಬರೋಡದ ಅಕೌಂಟ್ ನಂಬರ್ ಬರ್ಕೊಳ್ಳಿ. ಬ್ರಾಂಚ್ ನೇಮ್ ಬರ್ಕೊಳ್ಳಿ. ನೆಕ್ಸ್ಟ್ ಎಷ್ಟು ಅಮೌಂಟ್ ಅದನ್ನು ಇಲ್ಲಿ ಬರೀರಿ. ಇದು ಅಕೌಂಟ್ ಅಂದರೆ ಚೆಕ್ ನಂಬರ್ ಬರಬೇಕಾಗತ್ತೆ, ಅಂದರೆ ನಿಮ್ಮ ಒಂದು ಚೆಕ್ ನಂಬರನ್ನು ಬರ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಒಂದು ಸಿಗ್ನೇಚರ್ ಮಾಡಬೇಕಾಗತ್ತೆ.
ಇಲ್ಲಿ 3 ಬಾಕ್ಸ್ ಇದೆ ನೋಡಿ, ಮೇಲಿನ ಬಾಕ್ಸ್ನಲ್ಲಿ ನಿಮ್ಮ ಒಂದು ಸಿಗ್ನೇಚರನ್ನು ಬರ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಥರ್ಡ್ ಕಾಲಮ್ನಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಬರೆದುಕೊಳ್ಳಬೇಕಾಗುತ್ತೆ. ನೀಟಾಗಿ ಬರ್ಕೊಳ್ಳಿ. ಈಗ ನಿಮ್ಮ RTGS ಫಾರ್ಮನ್ನು ಪೂರ್ತಿ ಫಿಲ್ ಮಾಡೋದು ಈ ರೀತಿಯಾಗಿ ಮಾಡ್ಬೋದು. ಇದನ್ನು ಒಂದ್ಸಲ ನಿಮ್ಮ ಅಲ್ಲಿ ಕ್ಲರ್ಕ್ಗಳು ಇರ್ತಾರೆ ನೋಡಿ, ಅವ್ರ ಕಡೆ ತೋರಿಸ್ಕೊಳ್ಳಿ. ಆಲ್ಮೋಸ್ಟ್ ಇದು ಕರೆಕ್ಟಾಗಿ ಇದೆ. ಈ ರೀತಿಯಾಗಿ ಬರೆದು ನೀವು ಫಾರ್ಮನ್ನು ಕೊಡ್ಬೋದು. ಇದೇ ರೀತಿಯಾಗಿ ಯಾವುದೇ ರೀತಿಯಾಗಿ ಏನು ಬೇರೆ ಸಿಗ್ನೇಚರ್ ಮಾಡೋದು ಎಲ್ಲರೂ ಏನು ಮಾಡಬೇಡಿ. ನಾ ಈಗೇನು ಫಾರ್ಮನ್ನು ತುಂಬಿದ್ದೇನಲ್ಲ ಈ ರೀತಿಯಾಗಿ ಮಾತ್ರ ತುಂಬಿ ಅವರಿಗೆ ಕೊಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. Thanks for the watching. See you the next video. Bye. Thank you.